ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ನಿರ್ದೇಶಕರಾಗಿರುವಂಥ TM ಸೀತಾರಾಮ್ ಸರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೀತಾರಾಮ್ ಸರ್, ಎಲ್ಲರ ಜೊತೆಗೂ ಮಾತಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಭಾಳ ನೋವಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. 48,000 ಹಾಡುಗಳನ್ನು ಹಾಡಿದ್ದಾರೆ. ಅಂಥ ಒಬ್ಬ ಕಲಾವಿದೆಯನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು. ಏನು ಹೇಳ್ತೀರಾ ಸರ್? ಅದೇ ಎಂತ ವಾಯ್ಸ್ ಅಂದ್ರೆ ಅವ್ರದ್ದು ನಮ್ಮನೆ ನಮ್ಮ ಆತ್ಮೀಯತೆ ತುಂಬಿಡೋದು. ನಮ್ಮನೆಯವ್ರದ್ದು ಯಾರ್ದು ನಮ್ಮ ಅಕ್ಕ ತಂಗಿ ನಮ್ಮ ಇವರು ಮಗಳು ಈ ತರದ ವಾಯ್ಸ್ ತುಂಬಿಡೋದು. ಜೊತೆ ಪ್ರೇಮದ ಬಗ್ಗೆ ಒಂದು ಅದನ್ನ ಹಾಡಿದಾಗ ಅದರದೇ ಆದ ಒಂದು ರೋಚಕತೆ ಮತ್ತು ಅದಕ್ಕೊಂದು ಇದಿರುತ್ತಲ್ಲ, ಅದನ್ನ ಕೊಡೋರು ಅವರು. ಆಮೇಲೆ ಅವರು ವಿಚಿತ್ರವಾದ ಒಂದು ಅವರು ಕ್ಲಾಸಿಕಲ್ ಮ್ಯೂಸಿಕ್ ಕೆಲವು ಕ್ಯಾಸೆಟ್ಗಳು ಕೇಳಿದ್ದೀನಿ. ಅವ್ರಿಗಿದ್ದಂತ ಸಂಗೀತ ಜ್ಞಾನ ಅಪಾರವಾಗಿತ್ತು ಇವ್ರಿಗೆ, ಎಸ್ ಜಾನಕಿ ಅವ್ರಿಗೆ. ಆ ತರದ ಇದು ಕೂಡ ಸರ್, ಅಷ್ಟೇ ಭಾಷಾ ಜ್ಞಾನ ಕೂಡ. ನೋಡಿ ಕನ್ನಡದ ಅವು ಎಲ್ಲ ಎಷ್ಟು ಉಚ್ಚಾರಣೆಗಳು ಸ್ಪಷ್ಟ, ಇದು ಭಾಷಾ ಜ್ಞಾನ, ಇದ್ರ ಹೀಗಂದ್ರೇನು ಹಾಗಂದ್ರೇನು ಅಂತ ಎಲ್ಲ ತಿಳ್ಕೊಳ್ತಾ ಇದ್ರಂತೆ. ಏನಾದ್ರು ಇದ್ರೆ ಕರೆಕ್ಷನ್ ಮಾಡ್ತಾ ಇದ್ರಂತೆ ಅವರು. ಇದು ನಾನು ಯಾವತ್ತೂ ಅವ್ರ ಜೊತೆಲಿ ಇದು ಮಾಡಿಲ್ಲ, ಆದ್ರೆ ಅಷ್ಟು ಪರ್ಫೆಕ್ಟ್ ಅಂತ ಕೇಳಿದ್ದೀನಿ ಅವ್ರ ಬಗ್ಗೆ ನಾನು. ತುಂಬಾ ಅಂತವ್ರು ಹೋಗಿರೋದು ಅವ್ರದ್ದು ಇದು ತಗೊಂಡ್ರೆ ಎಲ್ಲರಿಗೂ ಸಂಗೀತದ ವಿದ್ಯಾರ್ಥಿಗಳಿಗೆಲ್ಲ, ಅಂದ್ರೆ ಸಿನಿಮಾ ಸಂಗೀತ, ಈ ಸಂಗೀತ ಎಲ್ಲದರ ವಿದ್ಯಾರ್ಥಿಗಳಿಗೆ ಒಂದು ಪಾಠದ ತರ ಇರುತ್ತೆ ಅವರ ಕ್ಯಾಸೆಟ್ಗಳಾಗ್ಲಿ ಅವರ ಇದಾಗ್ಲಿ. ಹಾಗೆ ಒಂದು ಪರಂಪರೆಯನ್ನ ಸೃಷ್ಟಿಸ್ಬಿಟ್ರೆ ಎಸ್ ಜಾನಕಿ, ಪಿ ಸುಶೀಲಾ ಅದು ಎಸ್ ಜಾನಕಿ ಅವರಿಬ್ರು. ಆಮೇಲೆ ಬೇರೆಯವರಿದ್ದಾರೆ ತುಂಬಾ. ಅದೇ ಕನ್ನಡದ್ದು ಅಂತ ಒಂದು ಇದು ಬಂದಿತ್ತು ಆಗ, ಅಂತವ್ರು ಹೋಗ್ಬಿಟ್ಟಿರೋದು ಸ್ವಲ್ಪ ನಮಗೆ ಒಂದು ಇದನ್ನ. ಅವರು ಹುಟ್ಟಿದ್ದು ಬೇರೆ ಒಂದು ರಾಜ್ಯದಲ್ಲೇ, ಬೇರೆ ಭಾಷೆ, ಅವರ ಮಾತೃಭಾಷೆ, ಬಟ್ ಕನ್ನಡವನ್ನ ಅದನ್ನ ನಾನು ಹೇಳಿದ್ದು. ಬೇರೆದೇನಾದ್ರು ಅವರು ತಿಳ್ಕೊಳ್ತಾ ಇದ್ರಂತೆ ಎಲ್ಲರ ತರ, ಏನು ಹೇಗೆ ಈ ಭಾಷೆ ಏನು. ಆಮೇಲೆ ಸರ್ ಎರಡ ಅವ್ರ ಸಿನಿಮಾಗಳಿಗೆ ಇದು ಕೊಟ್ಟಿದ್ದು, ಸುಮಾರು 5 ದಶಕಗಳ ಕಾಲ ಅವ್ರ ಸಿನಿಮಾಗಳಿಗೆ ವಾಯ್ಸ್ ಕೊಟ್ಟಿದ್ದಾರೆ. 5 ದಶಕಗಳ ಕಾಲ ಅಷ್ಟು ಕೊಟ್ಟಿದ್ದಾಗ ಅವರು ಎಷ್ಟು ಇದನ್ನು ಹೊಂದಿರಬೇಕು, ಪ್ರಬುದ್ಧತೆ ಇದರಲ್ಲಿ. ತುಂಬಾ 17 ಭಾಷೆಗಳು. ನಾವು ಆಗ್ಲೇ ನೋಡ್ತಾ ಇದ್ದೆ ಹಿಂಗೆ ಸುಮ್ನೆ 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದಾರಂತೆ ಸರ್. ಹ್ಞೂ ಸರ್, 48,000 ಅಂತೆ. ನೋಡಿದ್ರ ನನಗೆ ಆಶ್ಚರ್ಯ ಆಯ್ತು. ನಾನು ಸರ್ 48,000 ಹಾಡು, ನಾವು 1-2 ಹಾಡು ಯಾರಾದ್ರೂ ಹಾಡಿದವರು ತುಂಬಾ ಹೆಮ್ಮೆ ಪಡ್ಕೊಳ್ತಾ ಇರ್ತಾರೆ. 48,000 ಹಾಡುಗಳು ಹಾಡಿದ್ದಾರೆ ಅಂದ್ರೆ ಎಷ್ಟು ಇದಿರ್ಬೇಕು ನೋಡಿ ಸರ್. ಈಗ ನೀವು ನಿರ್ದೇಶಕರು ಮತ್ತು ನಿಜವಾದ ನೆನಪುಗಳು ಸರ್. ನೀವು ಹಾಕೊಳ್ಳೋದು ಕೂತ್ಕೊಳ್ಳಿ, ಇವತ್ತಿಂದ 10 ದಿವಸ ಹಾಕೊಂಡು ಕೂತ್ಕೊಳ್ತೀರಿ ಒಂದೇ ಸಮ, ಆತರ ಇರುತ್ತೆ ಅವ್ರದ್ದು. ಬೋರ್ ಅಂತಲ್ಲ ಅವರ ಇದು. ಯಾವತ್ತೂ ಬೇಸರನೇ ಆಗಲ್ಲ. ನಮ್ಗೆ ಬೇಸರ ಆದಾಗ ಅವರ ಧ್ವನಿಯಲ್ಲಿ ಹಾಡುಗಳನ್ನ ಕೇಳ್ಬಿಟ್ರೆ ಹೌದೌದು ಅದೊಂಥರ ಬೇಸರನೇ ಕಳೆದು ಹೋಗ್ಬಿಡ್ತಾ ಇತ್ತು. ಹೌದೌದು. ನೀವು ನಿರ್ದೇಶಕರಾಗಿ ಅವರನ್ನ ಯಾವತ್ತಾದ್ರೂ ಭೇಟಿ ಮಾಡುವಂತ ಒಂದು? ಇಲ್ಲ, ಭೇಟಿ ಮಾಡಿದ್ದೀನಿ. ಯಾವ್ದೋ ಫಂಕ್ಷನ್ ಅಲ್ಲಿ, ಯಾವ್ದೋ ಸಮಾರಂಭದಲ್ಲಿ, ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರು, ಭೇಟಿ ಮಾಡಿದ್ವಿ ಇತ್ತೀಚೆಗೆ 2-3 ವರ್ಷ. ಏನಾದ್ರು ಅದೇ ಮಾತುಕತೆ ಏನಾದ್ರು ಆಯ್ತಾ ಸರ್? ಇಲ್ಲ ಸರ್, ಇಲ್ಲ ಆ ತರದ್ದೇನೂ ಇಲ್ಲ. ಒಳ್ಳೇದು. ನಿಮ್ಮ ಅಭಿಮಾನಿಗಳು ನಾವು ಅಂತ ನಮ್ಮ ಮನೆಯವರೆಲ್ಲ ಬಂದ್ರು, ಎಲ್ಲರೂ ಅವ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಈ ತರದ್ದು ಆಯ್ತು. ಅವ್ರು ಮಾತುಕತೆ ಏನೂ ಆಗ್ಲಿಲ್ಲ. ಅವ್ರ ಎಲ್ಲೇ ಕಾರ್ಯಕ್ರಮಗಳಿಗೆ ಬಂದ್ರು ಕೂಡ ಅಭಿಮಾನಿಗಳು ಹಂಗೆ ಮುತ್ಕೊಂಡ್ಬಿಡ್ತಾ ಇದ್ರಂತೆ. ನಿಜ. ಓಕೆ, ಅದೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಸರ್. ಎಸ್ ಸರ್. ನೋಡಿ, ಪ್ರತಿಯೊಬ್ಬ ಕಲಾವಿದರು ಕೂಡ ಭೇಟಿ ಆಗಬೇಕು ಅಂತ ಬಯಸುವಂಥ ಜೀವ. ಯಾಕೆ ಅಂತ ಅಂದರೆ ಅವರ ಇತಿಹಾಸನೇ ಆಗಿದೆ. ಅವರು ಆಂಧ್ರದ ಗುಂಟೂರಿನಲ್ಲಿ ಹುಟ್ಟಿದರೂ ಕೂಡ ಅವರ ಭಾಷಾ ನಿರರ್ಗಳತೆ ಇದೆಯಲ್ಲ, ಅಥವಾ ಭಾಷೆಯನ್ನು ಮಾತನಾಡುವಂಥ ಶೈಲಿ ಇದೆಯಲ್ಲ. ಈಗ ನಾವು ಒಂದು ಕನ್ನಡ ಮಾತನಾಡುವಂಥ ವಿಡಿಯೋವನ್ನು ತೋರಿಸಿದ್ವಿ ನಿಮಗೆ. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಿಲ್ಲ ಅವರು ಬೇರೆ ಭಾಷೆಯವರು ಅಥವಾ ಬೇರೆ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ. ಏಕೆಂದರೆ ಅವರ ಹಾಡುಗಳು ಅವರಾಗಿರ್ಬೋದು, ಅವರು ಕನ್ನಡಕ್ಕೆ ಕೊಡ್ತಾ ಇದ್ದಂಥ ಗೌರವ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಅವರು ನಮ್ಮವರೇ, ನಮ್ಮ ಕನ್ನಡತಿನೇ ಅನ್ನೋ ಥರ ನಮ್ಮ ಕನ್ನಡಿಗರು ಅವರನ್ನು ಅಷ್ಟೇ ಪ್ರೀತಿಸ್ತಾ ಬಂದರು. ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ.